ಮರಾಡೋನ್ ರಾಜ್ಯದಲ್ಲಿ ವಿಕ್ರಮನು ಅತ್ಯಂತ ನಂಬಲರ ಯೋಧನಾಗಿದ್ದ. ಅವನ ನಿಷ್ಠೆ ಮತ್ತು ಯುದ್ಧ ಕೌಶಲ್ಯದಿಂದ ಅವನು ರಾಜ್ಯದ ರಾಜ ರವಿ ಮತ್ತು ಪ್ರಜೆಗಳ ಗೌರವವನ್ನು ಗಳಿಸಿದ್ದ. ವಿಕ್ರಮನದು ಮರಾಡೋನ್ ರಾಜ್ಯವನ್ನು ತನ್ನ ಜೀವದ ಬೆಲೆಯಲ್ಲಿಯೂ ರಕ್ಷಿಸುವ ಪ್ರತಿಜ್ಞೆ. ಅವನು ತನ್ನ ಕರ್ತವ್ಯದಲ್ಲಿ ಎಂದಿಗೂ ವಿಫಲರಾಗಿದ್ದವನೇ ಅಲ್ಲ. ಆದರೆ ರಾಜ್ಯದೊಳಗೆ ಬಿರುಕುಗಳು ಉದ್ಭವಿಸುತ್ತಿದ್ದವು. ರಾಣಿ ಲೈಲಾ ಮತ್ತು ಅವಳ ಸಹೋದರನ ನಡುವೆ ಸಂಬಂಧ ದುರ್ಬಲವಾಗಿತ್ತು. ಅವನು ಶಕ್ತಿಶಾಲಿಯಾದ ಮತ್ತು ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿ. ತನ್ನ ಸಹೋದರಿಯ ರಾಜನೊಂದಿಗೆ ವಿವಾಹಕ್ಕೆ ಅವನು ಯಾವತ್ತೂ ವಿರೋಧಿಯಾಗಿದ್ದ. ಅವಳನ್ನು ಕುಟುಂಬದ ನಿಷ್ಠೆಯ ಬದಲು ಪ್ರೇಮವನ್ನು ಆಯ್ದುಕೊಂಡಳು ಎಂದು ಅವನು ನಂಬಿದ್ದ. ಒಂದು ವಿಧಿಯ ತಿರುವಿನ ರಾತ್ರಿ ರಾಣಿಯ ಸಹೋದರನು ಮರಾಡೋನ್ ಮೇಲೆ ಯುದ್ಧ ಘೋಷಿಸಿ ರಾಜ ರವಿಯನ್ನು ಉರುಳಿಸಿ ರಾಜ್ಯದ ಅಧಿಕಾರವನ್ನು ತನ್ನದಾಗಿಸಿಕೊಳ್ಳಲು ಹೊರಟನು. ತನ್ನದೇ ಆದ ಸಂಬಂಧಿಯ ಬೆದರಿಕೆಯ ಎದುರಾಗಿ ಪ್ರಜೆಗಳನ್ನು ಹೇಗೆ ರಕ್ಷಿಸಬೇಕು ಎಂಬ ಗೊಂದಲದಲ್ಲಿದ್ದ. ಅಲ್ಲದರಲ್ಲಿ ವಿಕ್ರಮನು ದೃಢವಾಗಿ ನಿಂತನು. ರಾಜನಿಗೆ ನಿಜವಾಗಿ ನಂಬಿಕೆಯಿದ್ದ ಏಕೈಕ ಯೋಧ. ಮರಾಡೋನ್ನ ಭವಿಷ್ಯ ತನ್ನ ಮೊರೆ ಮೇಲೆ ಇರುವುದನ್ನು ಅವನು ಅರಿತನು ಮತ್ತು ತನ್ನ ದೇಶವನ್ನು ರಕ್ಷಿಸಲು ಬೇಕಾದ ಎಲ್ಲವೂ ಮಾಡುವೆನೆಂದು ಶಪಥ ಮಾಡಿದನು. ಅಂಧಕಾರ ಆವರಿಸಿದಾಗ ವಿಕ್ರಮನು ಶತ್ರುಗಳ ಶಿಬಿರವನ್ನು ಸೇರಿ ಅವರ ಯೋಜನೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಅಪಾಯಕಾರಿ ದೌತ್ಯಕ್ಕೆ ಹೊರಟನು. ರಾತ್ರಿ ಉದ್ದವಾಗಿತ್ತು, ಮಾರ್ಗ ಭಯಾನಕವಾಗಿತ್ತು, ಆದರೆ ವಿಕ್ರಮನ ಸಂಕಲ್ಪ ಅಚಲವಾಗಿತ್ತು. ತನ್ನ ಚುರುಕು ಬುದ್ಧಿಮತ್ತೆ ಮತ್ತು ತೀಕ್ಷ್ಣ ಗ್ರಹಿಕೆಯಿಂದ ಶತ್ರುಗಳ ತಂತ್ರವನ್ನು ಪತ್ತೆಹಚ್ಚಿ ಅವರನ್ನು ಹೇಗೆ ಎದುರಿಸಬೇಕು ಎಂಬ ಯೋಜನೆಯನ್ನು ರೂಪಿಸಿದನು. ಬೆಳಗಿನ ಮೊದಲ ಕಿರಣಗಳು ಕಣ್ಮರೆಯಾಗುವಾಗ ವಿಕ್ರಮನು ತನ್ನ ಸಹಯೋಧರನ್ನು ಯುದ್ಧಕ್ಕೆ ನೇತೃತ್ವ ನೀಡಿದನು. ಕತ್ತಿಗಳ ತೂರಾಟ ಮತ್ತು ಗಾಯಾಳುಗಳ ಕರಚಾಟಗಳು ಗಾಳಿಯಲ್ಲಿ ಗೋಜುಗೋಜುತ್ತಿದ್ದವು. ಆದರೆ ವಿಕ್ರಮನು ಏಕಾಗ್ರತೆಯುಳ್ಳ ಶಕ್ತಿಯಿಂದ ಹೋರಾಡಿದನು. ತನ್ನ ಸುತ್ತಲೂ ಇರುವವರನ್ನು ಪ್ರೇರೇಪಿಸಿದನು. ಅವನು ಒಂದು ಭಯಂಕರ ಶಕ್ತಿಯಾಗಿದ್ದನು. ಕತ್ತಿಯೊಂದಿಗೆ ಅವನ ಕೌಶಲ್ಯಕ್ಕೆ ರಾಜ್ಯದಲ್ಲಿ ಯಾರೂ ಸಮಾನರಿರಲಿಲ್ಲ. ಕೆಲವು ಗಂಟೆಗಳು ಕಳೆದವು. ಯುದ್ಧದ ದಿಕ್ಕು ಮರಾಡೋನ್ ಪರ ಬದಲಾಗತೊಡಗಿತು. ಶತ್ರು ಪಡೆಗಳು ಹಿಂದೆ ಹಾಕಲ್ಪಟ್ಟವು. ವಿಕ್ರಮನ ನಿರಂತರ ಆಕ್ರಮಣದಿಂದ ಅವರ ಆತ್ಮವಿಶ್ವಾಸ ಕುಸಿದಿತ್ತು. ವಿಕ್ರಮನು ವಿಜಯಶಾಲಿಯಾಗಿ ನಿಂತನು. ಅವನ ಕತ್ತಿ ಶತ್ರುಗಳ ರಕ್ತದಿಂದ ಉಜ್ಜಿದಿತ್ತು. ಅವನು ರಾಜನ ಕಡೆಗೆ ತಿರುಗಿ ಜಯದ ಹಾಸ್ಯವೊಂದಿಗೆ ಶತ್ರುಗೆ ಕತ್ತರಿಸಿದ ತಲೆಯನ್ನು ರಾಜನಿಗೆ ತೋರಿಸಿದನು. ನಿಮ್ಮ ರಾಜ್ಯ ಈಗ ಸುರಕ್ಷಿತವಾಗಿದೆ ಮಹಾರಾಜನೇ, ವಿಕ್ರಮನು ಹೆಮ್ಮೆಪಟ್ಟು ಮಾತನಾಡಿದನು. ನಾನು ನನ್ನ ಮನಸಾರೆ ಮರಾಡೋನ್ಗಾಗಿ ಹೋರಾಡಿದ್ದೇನೆ. ನನ್ನ ಕೊನೆಯ ಉಸಿರಿನವರೆಗೂ ಹೋರಾಡುತ್ತೇನೆ. ರಾಜ ರವಿಗೆ ಆಧುನಿಕತೆ ಮತ್ತು ಕೃತಜ್ಞತೆ ತುಂಬಿಬಿಟ್ಟಿತು. ಅವನು ವಿಕ್ರಮನನ್ನು ಅಪ್ಪಿಕೊಂಡು ಅಪಾಯದ ಕ್ಷಣದಲ್ಲಿ ಅವನ ಅಚಲ ನಿಷ್ಠೆ ಮತ್ತು ಧೈರ್ಯಕ್ಕಾಗಿ ಧನ್ಯವಾದ ತಿಳಿಸಿದರು. ಮರಾಡೋನ್ನ ಜನತೆ ತಮ್ಮ ನಾಯಕನಿಗೆ, ರಕ್ಷಕರಿಗೆ, ವಿಕ್ರಮನೆಂದು ಕರೆಯಲ್ಪಡುವವನಿಗೆ ಜಯಘೋಷಿಸಿದರು. ಆದರೆ ಹಬ್ಬಗಳು ಪ್ರಾರಂಭವಾಗುತ್ತಿದ್ದಂತೆ ಮತ್ತು ರಾಜ್ಯವು ವಿಜಯದ ಸಂತೋಷದಲ್ಲಿ ಮುಳುಗುತ್ತಿದ್ದಂತೆ ವಿಕ್ರಮನ ಮುಖದ ಮೇಲೆ ಒಂದು ನಿಗೂಢ ಛಾಯೆ ಬೀಳಿತು. ಅವನು ಬಲ್ಲವನಾಗಿದ್ದನು. ಯುದ್ಧ ಇನ್ನೂ ಸಂಪೂರ್ಣವಾಗಿ ಮುಕ್ತಾಯವಾಗಿಲ್ಲ ಎಂದು. ಇನ್ನೂ ಕೆಲ ಅಪಾಯಗಳು ಕತ್ತಲಲ್ಲಿ ಬಚ್ಚಿಟ್ಟಿರುವವು. ಯಾವ ಕ್ಷಣದಲ್ಲಾದರೂ ಹೊಡೆದಿಟ್ಟು ಬಿಡಬಹುದು. ಮತ್ತು ಅವನು ಸಂಕಲ್ಪ ಮಾಡಿದನು. ನಾನು ತಯಾರಾಗಿ ಇರುತ್ತೇನೆ, ಎಚ್ಚರಿಕೆಯಿಂದ ಇರುತ್ತೇನೆ. ಮರಾಡೋನ್ನ ರಕ್ಷಣೆಗೆ ಯಾವ ಬೆಲೆ ನೀಡಬೇಕಾದರೂ ತಯಾರಾಗಿರುತ್ತೇನೆ. ಸೂರ್ಯನು ಕ್ಷಿತಿಜದಲ್ಲಿ ಅಸ್ತವಾಗುತ್ತಿದ್ದಂತೆ ಒಂದು ರಹಸ್ಯಮಯ ವ್ಯಕ್ತಿತ್ವ ದೂರದಿಂದ ಈ ಎಲ್ಲವನ್ನೂ ಗಮನಿಸುತ್ತಿದ್ದ. ಆ ನೆರಳುಗಟ್ಟಿದ ವ್ಯಕ್ತಿ ಯಾರು? ಇವುಗಳಿಗೆ ಉತ್ತರ ನೀಡಬಲ್ಲದು ಕೇವಲ ಕಾಲ ಮಾತ್ರ, ಏಕೆಂದರೆ ವಿಕ್ರಮನ ಕಥೆಯ ಮುಂದಿನ ಅಧ್ಯಾಯವು ಈಗ ಆರಂಭವಾಗುತ್ತಿದೆ.